ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇವತ್ತು ಸ್ಕ್ಯಾನಿಂಗಿಗೆ ಹೇಳಿದ್ರು ಅಂತ ಹೇಳಿದ್ನಲ್ವ, ಇವತ್ತು ಹೋಗ್ತಾ ಇದ್ದೀವಿ. 11 o'clock ಅಪಾಯಿಂಟ್ಮೆಂಟ್ ಕೊಟ್ಟಿದ್ದು. ಈಗ ಟೈಮ್ 9:40 ಆಗಿದೆ. ಅಮೌಂಟ್ ಎಲ್ಲ ಪೇ ಮಾಡಬೇಕು. ಹಾಗಾಗಿ ಸ್ವಲ್ಪ ಬೇಗನೆ ಹೋಗ್ತಾ ಇದ್ದೀವಿ. ಸೊ ನೋಡೋಣ ಏನಾಗುತ್ತೆ, ಸ್ಕ್ಯಾನಿಂಗು ಏನು ಅಂತ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಪ್ಲೀಸ್, ಮನೆವರೆಗೂ ನೋಡಿ ಅಂತ ಕೊಡ್ತೀನಿ. ಸೊ ಹೋಗ್ತಾ ಇದ್ದೀವಿ. ನನಗಂತೂ ತುಂಬಾ ಭಯ ಆಗ್ತಾಯಿದೆ, ಏನು ಹೇಳ್ತಿರೋ ಏನು ಎತ್ತ ಅಂತ ಹೇಳ್ಬಿಟ್ಟು. ಸೊ ನೋಡೋಣ, ಬಿಕಾಸ್ ಸ್ಕ್ಯಾನ್ ಮಾಡಿಸ್ಲೇಬೇಕು. ಮಾಡಿಸಿದ್ರೆ ತಾನೇ ನನಗೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಸೊ ರಿಪೋರ್ಟಲ್ಲಿ ಗೊತ್ತಾಗೋದು. ಸೊ ಇನ್ನು ಹಾಸ್ಪಿಟ್ಲ್ ಹತ್ರ ರೀಚ್ ಆದ್ವಿ. ಬಿಕಾಸ್ ನಿನ್ನೆ ಅಮೌಂಟ್ ಪೇ ಮಾಡಲಿಲ್ಲ, ಸ್ಕ್ಯಾನಿಂಗ್ದು ನಾಳೆನೇ ತೊಗೊಳ್ತೀವಿ ಅಂತ ಹೇಳಿಬಿಟ್ಟು ಹೇಳಿದ್ರು. ಹಾಗಾಗಿ ಹಸ್ಬೆಂಡು ಸ್ಕ್ಯಾನಿಂಗ್ ಅಮೌಂಟ್ ಪೇ ಮಾಡೋದಕ್ಕೆ ನಿಂತಿದ್ದಾರೆ. ಸೊ ನಾನು ಹಾಗೆ ಸುಮ್ಮನೆ ಕುತ್ಕೊಂಡಿದ್ದೆ. ಅದಾದಮೇಲೆ ಸ್ಕ್ಯಾನಿಂಗ್ ಪೇ ಮಾಡಿದ್ಮೇಲೆ ಸೊ ಸ್ಕ್ಯಾನಿಂಗ್ ಸೆಂಟ್ರ್ ಹತ್ರ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿಬಿಟ್ಟು 1 by 1 ಕರೆದ್ಬಿಟ್ಟು ಸ್ಕ್ಯಾನಿಂಗ್ ಕೂಡ ಆಯಿತು. ಸೊ ಇನ್ನು ರಿಪೋರ್ಟ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆನೇ ಚರ್ಚೆ ಮಾಡ್ತಾಯಿದ್ದೆ. ಮತ್ತು ರಿಪೋರ್ಟ್ ಇಸ್ಕೊಂಡು ನಾವು ಹೋಗೋಷ್ಟರಲ್ಲಿ ಡಾಕ್ಟರ್ ಇರ್ತಾರಾ ಇರಲ್ವಾ, ಬಿಕಾಸ್ ರಿಪೋರ್ಟ್ ತೋರಿಸ್ಬೇಕಲ್ವ ಡಾಕ್ಟ್ರಿಗೆ ಅಂತ ಹೇಳಿಬಿಟ್ಟು ಚರ್ಚೆ ಮಾಡ್ತಾಯಿದ್ವಿ. ಅದಾದಮೇಲೆ ನೋಡಿ ರಿಪೋರ್ಟ್ ಕೂಡ ಬಂತು. ಸೊ ಈ ಥರ ಆಗುತ್ತೆ ಅಂತ ನಾನು ಮನಸ್ಸಲ್ಲೂ ತಿಳ್ಕೊಂಡಿರಲಿಲ್ಲ. ಏನಾಗಿದೆ ರಿಪೋರ್ಟಲ್ಲಿ ಅಂತ ಹೇಳಿದ್ರೆ, ಸೊ ಇದು ಬರೀ ಹೆಣ್ಮಕ್ಳಿಗೆ ಮಾತ್ರ ವೀಡಿಯೋ. ಸೊ ಹೆಣ್ಮಕ್ಳಿಗೆ ಮಾತ್ರ ನಾನು ಇದನ್ನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಮಂತ್ಲಿ ಪೀರಿಯಡ್ಸ್ ಏನಾಗ್ತೀನಿ ಅಲ್ವಾ, ಸೊ ಅದು ಆಪ್ರೇಷನ್ ಮಾಡಬೇಕಾದ್ರೆ ಲೇಯರ್ ಏನಿರುತ್ತೆ ಪೀರಿಯಡ್ಸು, ಸೊ ಅದು ಮಧ್ಯಕ್ಕೆ ನನಗೆ ಸಿಗಾಕೊಂಡ್ಬಿಟ್ಟಿದೆ ಆಪ್ರೇಷನ್ ಮಾಡೋ ಟೈಮಲ್ಲಿ, ಸೆಕ್ಷನ್ ಮಾಡೋ ಟೈಮಲ್ಲಿ. ಸೊ ಅದು ಮಂತ್ಲಿ ಪೀರಿಯಡ್ಸ್ ಆದಾಗ ಒಂದೊಂದು ಡಾಟ್ ಅಷ್ಟು ನಂದು ಬ್ಲೀಡಿಂಗ್ ಏನಿದೆ ಸೊ ಅಲ್ಲೋಗಿ ಸ್ಟೋರ್ ಆಗ್ತಾಯಿದೆ ಅಂತೆ. ಹಾಗಾಗಿ ಆ ಥರ ಗಂಟು ಥರ ಪೇಯ್ನ್ ಬರ್ತಿದೆ. ಸೊ ಅದಕ್ಕೆ 3 months ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ, ನೋಡ್ಬೋದು ನೀವು, ಅಲ್ಲಿ ಬರೆದಿದ್ದಾರೆ ಆಲ್ರೆಡಿ. ಸೊ ಯೂರಿನರಿ ಬ್ಲ್ಯಾಡರಲ್ಲಿ ಫ್ಲೋಟಿಂಗ್ ಆಗ್ತಾಯಿದೆ ಬ್ಲಡ್ ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ಅವರು 3 months ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ಅಂದರೆ ಪೀರಿಯಡ್ಸ್ ಆಗದೇ ಇರೋದಕ್ಕೆ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಸೊ ಅದು 3 months ಒಳಗಡೆ ಕಡಿಮೆ ಆಗುತ್ತಾ ನೋಡಿಬಿಟ್ಟು ಅದಾದಮೇಲೆ 3 months ಆದಮೇಲೆ ಸೊ ಟ್ಯಾಬ್ಲೆಟ್ ಸ್ಟಾಪ್ ಮಾಡಿದ್ಮೇಲೆ ಹೋಗಿ ಸ್ಕ್ಯಾನ್ ಮಾಡಿ ಏನು ಎತ್ತ ಅಂತ ಹೇಳಿಬಿಟ್ಟು ನೋಡಬೇಕು. ಸೊ ಆ ಥರ ಇದ್ದರೆ ಆಪ್ರೇಷನ್ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಸೊ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ ಬೇಕು ನನಗೆ, ಎಲ್ಲರೂ ಬ್ಲೆಸ್ ಮಾಡಿ ಇದರಲ್ಲೇ ಸ್ವಲ್ಪ ಕಡಿಮೆ ಆಗಲಿ ಅಂತ ಹೇಳಿಬಿಟ್ಟು. ಬಿಕಾಸ್ ನನಗೆ ಆಲ್ರೆಡಿ ಸಿಸರಿಂಗ್ ಆಗಿರೋದ್ರಿಂದ ಮತ್ತೆ ಅನಶೇಸ್ಯ ಕೊಟ್ಟು ಮತ್ತೆ ಆಪ್ರೇಷನ್ ಮಾಡ್ತಾರೆ. ಸೊ ತಡೆಯೋ ಶಕ್ತಿ ಅಂತೂ ನನಗಿಲ್ಲ. ಬಟ್ ನನಗಾಗಿರೋ ಪ್ರಾಬ್ಲಮ್ಗೆ ಯಾರ ಮೇಲೆ ನಾನು ದೂಷಣೆ ಮಾಡಲಿ, ಡಾಕ್ಟ್ರ್ ಮೇಲೆ ಮಾಡಲ ಅಥವಾ ನನ್ನ ಹಣೆ ಬರೋ ಸರಿ ಇಲ್ಲ ಅಂತ ನಾನು ತಿಳ್ಕೊಳ್ಳೋ ಗೊತ್ತಿಲ್ಲ. ಸೊ ನೋಡೋಣ, 3 months ಆದಮೇಲೆ ಹೋಗಿ ಸ್ಕ್ಯಾನ್ ಮಾಡಿ ಮಾಡಿಸ್ಲೇಬೇಕು ಅಂತ ಹೇಳಿದ್ರೆ ಮಾಡಿಸ್ಬೇಕಾಗತ್ತೆ. ಬಿಕಾಸ್ ಹಾಗೇನೂ ಅದನ್ನು ಇಟ್ಕೊಂಡಕ್ಕೂ ಆಗಲ್ವಲ್ಲ. ಸೊ ಹಾಗಾಗಿ ನನಗಂತೂ ತುಂಬ ಬೇಜಾರು ಅಂತ ಹೇಳಿದ್ರೆ ತುಂಬ ಬೇಜಾರು. ಈಗ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಬಂದ್ವಿ. 3 months ಆದಮೇಲೆ ನೋಡೋಣ ಅಂತ ಆ ಟ್ಯಾಬ್ಲೆಟ್ ತೊಗೊತಿದ್ದೀನಿ ಈಗ. ಸೊ ಟ್ಯಾಬ್ಲೆಟ್ ತೊಗೊಂಡು ಫಸ್ಟ್ ಡೇ ನನಗೆ ಫುಲ್ಲು ವಾಮಿಟಿಂಗು, ತಲೆ ಸುತ್ತು, ಒಂಥರ ಕಣ್ಣೆಲ್ಲ ಮಂಜು ಆಗ್ಬಿಡ್ತು. ಅಷ್ಟು ಕಷ್ಟ ಆಗ್ತಿದೆ ನನಗೆ. ಆ ಟ್ಯಾಬ್ಲೆಟ್ ಪ್ರತಿದಿನ ತೊಗೊಳಕ್ಕೆ ಹೇಳಿದಾರಲ್ವ 90 days. ಸೊ ಮೋಸ್ಟ್ಲಿ ಟ್ಯಾಬ್ಲೆಟ್ ನನಗೆ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕು ಅಂತ ಅನಿಸುತ್ತೆ. ಬಟ್ ನನ್ನ ಪರಿಸ್ಥಿತಿಗೆ ತಿಂದೇ ಇರೋದಕ್ಕೂ ಆಗೋದಿಲ್ಲ. ಹಾಗಾಗಿ ಟ್ಯಾಬ್ಲೆಟ್ ತಿಂತಾಯಿದ್ದೀನಿ. ಸೊ ಹಾಗಾಗಿ ನೀವೆಲ್ಲರೂ ನನಗೋಸ್ಕರ ಪ್ರೇಯರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಬ್ಲೆಸ್ಸಿಂಗ್ ಇದ್ದರೆ ಖಂಡಿತ ಏನು ಬೇಕಾದರೂ ವಾಸಿ ಆಗೋ ಚಾನ್ಸಸ್ ಇದೆ. ಸೊ ಆ ಟ್ಯಾಬ್ಲೆಟಲ್ಲೇ ವಾಸಿ ಆದರೆ ನನ್ನಷ್ಟು ಖುಷಿ ಪಡೋ ಅಂಥ ವ್ಯಕ್ತಿ ಯಾರೂ ಇಲ್ಲ. ಸೊ ಅದಕ್ಕೆ ಪ್ರತಿದಿನ ನಾನು ಅದನ್ನೇ ಕೇಳ್ಕೊತೀನಿ ದೇವ್ರ ಹತ್ರ ಪೂಜೆ ಮಾಡಿದಾಗೆಲ್ಲ. ಸೊ ಈ 3 months ಏನು ಪೀರಿಯಡ್ಸ್ ಕೊಟ್ಟಿದ್ದಾರೆ ಅದರಲ್ಲೇ ವಾಸಿ ಆಗಲಿ ತಂದೆ ಅಂತ ಹೇಳ್ಬಿಟ್ಟು ಪ್ರತಿದಿನ ನಾನು ಕಣ್ಣೀರು ಹಾಕದೇ ಇರೋ ದಿನವೇ ಇಲ್ಲ. ಸೊ ಇದೆಲ್ಲ ಯಾವುದಪ್ಪ, ನನ್ನ ಹಣೆ ಬರನೇ ಸರಿ ಇಲ್ವ ಅಂತ ಅನಿಸ್ಬಿಡುತ್ತೆ. ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಎಲ್ಲರೂ ಬ್ಲೆಸ್ ಮಾಡಿ ನೋಡೋಣ ಆಫ್ಟರ್ 3 months ಏನಾಗುತ್ತೆ. ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು. ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಪೋರ್ಟ್ ಮಾಡ್ತಾಯಿದ್ದೀರಾ. ಹೀಗೆ ಸಪೋರ್ಟ್ ಮಾಡಿ
ಬ್ಲೆಸ್ ಮಾಡಿ ಅಂತ ಕೇಳ್ಕೊಳ್ತಾ, ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.